ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಶಿಗೇರಿ. ರಾಜಕಾಲುವೆ ಒತ್ತುವರಿ ತೆರವಿಗೆ ಕ್ರಮ ಕೈಗೊಳ್ಳಿ. ಕುಷ್ಟಗಿ ಪಟ್ಟಣದ 3ನೇ ವಾರ್ಡ್ ವ್ಯಾಪ್ತಿಯ ರಾಜಕಾಲುವೆ ಅತಿಕ್ರಮಣ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ರಹವಾಸಿ ಸಂಘದವರು ಶನಿವಾರ ಪುರಸಭೆ ಅಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸಿದರು. ಬಳಿಕ ಮಾತನಾಡಿದ ಸಂಘದ ಪ್ರಮುಖರು, ವಾರ್ಡ್ ವ್ಯಾಪ್ತಿಯ ಸರ್ವೆ ನಂಬರ್ 103 ಮತ್ತು 204ರಲ್ಲಿ ಹಾಯ್ದು ಹೋಗಿರುವ ರಾಜಕಾಲುವೆಯನ್ನು ಅಭಿವೃದ್ಧಿಪಡಿಸಲು ಈ ಹಿಂದೆ ಅನೇಕ ಬಾರಿ ರಹವಾಸಿಗಳ ಸಂಘದ ವತಿಯಿಂದ ಶಾಸಕರಿಗೆ, ಪುರಸಭೆ ಅಧ್ಯಕ್ಷರಿಗೆ ಮತ್ತು ಮುಖ್ಯಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಲಾಗಿತ್ತು. ಅದರ ಪರಿಣಾಮ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯಡಿ 42 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿತ್ತು. ಕಾಮಗಾರಿ ನಿರ್ವಹಿಸಲು ಅಂತಿಮ ಟೆಂಡರ್ ಪ್ರಕ್ರಿಯೆ ಸಹ ನಡೆಸಲಾಗಿತ್ತು. ಕಾಮಗಾರಿ ನಿರ್ವಹಣೆ ಹೊಣೆ ಹೊತ್ತ ಗುತ್ತಿಗೆದಾರ ಕಾಮಗಾರಿಗೆ ಚಾಲನೆ ನೀಡಿದ್ದ. ಆದರೆ ಕೆಲ ನಿವೇಶನಗಳ ಮಾಲೀಕರು ಅಡ್ಡಿಪಡಿಸಿ ಕಾಮಗಾರಿ ತಡೆದಿದ್ದರು. ಇದರಿಂದ ಮಂಜೂರಾಗಿದ್ದ ಅನುದಾನ ಮರಳಿ ಹೋಗಲು ಕಾರಣವಾಯಿತು. ಆದರೆ ಪುರಸಭೆ ಆಡಳಿತ ಮಂಡಳಿ ಅಧಿಕಾರಿಗಳು ಕಾಮಗಾರಿಗೆ ತಡೆಯೊಡ್ಡದಂತೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ವ್ಯವಸ್ಥೆಯ ಅಸಹಾಯಕತೆ ಕಾರಣವಾಗಿತ್ತು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ದೂರು ನೀಡಿ ಕಾಮಗಾರಿ ಕೈಗೊಳ್ಳಲು ಕಾಲಾವಧಿ ಸಹ ನೀಡಲಾಗಿತ್ತು. ಈ ಹಿನ್ನೆಲೆ ಡಿಯುಡಿಸಿ ಯೋಜನಾ ನಿರ್ದೇಶಕರಿಂದ ಪುರಸಭೆಗೆ ನಿರ್ದೇಶನವಾಗಿತ್ತು. ಆದರೆ ಇಲ್ಲಿಯವರೆಗೂ ಮೇಲಾಧಿಕಾರಿಗಳ ನಿರ್ದೇಶನದಂತೆ ರಾಜಕಾಲುವೆ ನಿರ್ಮಾಣ ಕುರಿತು ಪುರಸಭೆಯಿಂದ ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಳ್ಳದೆ ಅನಗತ್ಯವಾಗಿ ವಿಳಂಬ ಮಾಡಲಾಯಿತು. ಇದನ್ನು ದುರುಪಯೋಗಪಡಿಸಿಕೊಂಡ ರಾಜಕಾಲುವೆ ಅಕ್ಕಪಕ್ಕದ ನಿವೇಶನದಾರರು ತಂತಿ ಬೇಲಿ ಹಾಕಿ ಪುನಃ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಿಸಿಕೊಂಡಿದ್ದಾರೆ ಎಂದು ದೂರು ವ್ಯಕ್ತಪಡಿಸಿದರು. ಅಧಿಕಾರಿಗಳು ಕೂಡಲೇ ರಾಜಕಾಲುವೆ ಆಕ್ರಮಿಸಿಕೊಂಡಿರುವುದನ್ನು ತೆರವುಗೊಳಿಸಿ ರಾಜಕಾಲುವೆ ನಿರ್ಮಾಣ ಮಾಡಿ ಅಭಿವೃದ್ಧಿಗೊಳಿಸಬೇಕು. ಇಲ್ಲದಿದ್ದರೆ ಪುರಸಭೆ ಕಚೇರಿಗೆ ಬೀಗ ಹಾಕಿ ಆಡಳಿತ ಮಂಡಳಿ ವಿರುದ್ಧ ತೀವ್ರ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಂತರ ಈ ಕುರಿತು ಬರೆದ ಮನವಿ ಪತ್ರವನ್ನು ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲಭಾವಿ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಹವಾಸಿ ಸಂಘದ ಪ್ರಮುಖರಾದ ಡಿಬಿ ಗಡೇದ್, ಎವೈ ಲೋಕರೆ, ಮಹಾಂತೇಶ್ ಮಂಗಳೂರ್, ಶರಣಪ್ಪ, ಬಸವರಾಜ್ ಕೋಳೂರ್, ಬಾಬು ಘೋರ್ಪಡೆ ಸೇರಿದಂತೆ ವಾರ್ಡಿನ ನಿವಾಸಿಗಳು ಹಾಜರಿದ್ದರು. ಮತ್ತೆ ನಾವು ಈಗ ಆಶಾವಾದಿಗಳಾಗಿ ಈಗ ಪುನಃ ಬಂದಿದ್ದೇವೆ. ಈಗ ಅಲ್ಲಿ ಏನಾಗಿದೆ ಅಂತಂದ್ರೆ, ರಾಜಕಾಲುವೆಯ ವ್ಯಾಪ್ತಿಯನ್ನ ಪ್ರತಿಯೊಬ್ಬರು ಈಗ ಅದನ್ನು ಅತಿಕ್ರಮಣ ಮಾಡಿಕೊಂಡು ಅದಕ್ಕೆ ತಂತಿ ಬೇಲಿ ಹಾಕಿಕೊಂಡು ನಮ್ಮದು ಇದು ಪ್ಲಾಟು ಅಂತಕ್ಕಂಥ ರೀತಿಯಲ್ಲಿ ಅವರು ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಮತ್ತು ಕೆಲವರು ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ನಡೆದಿರ್ತಕ್ಕಂಥ ಒಂದು ಮನೆ, ಈಗ ಮೊನ್ನೆ ಪುರಸಭೆಯವರೇ 2 ಸಿಡಿಗಳನ್ನು ಹಾಕಿದರು. ಆ ರಾಜಕಾಲುವೆ ವ್ಯಾಪ್ತಿಗೆ 2 ಸಿಡಿಗಳನ್ನು ಹಾಕಿದರು. ಆ ಸಿಡಿಯನ್ನು ದಾಟ್ಕೊಂಡು ಬಂದು ಅಲ್ಲಿ ಪಿಲ್ಲರ್ ಹಾಕಿ ಮನೆ ಕಟ್ಟತಕ್ಕಂಥ ಒಂದು ಕೆಲಸ ನಡೆದಿರ್ತಕ್ಕಂಥದ್ದನ್ನು ನಾವು ಗಮನಿಸಿ ಈ ನಿವಾಸಿಗಳೆಲ್ಲರೂ ಸೇರಿ ನಾವು ಈಗ ಬಂದು ಈಗ ಏನು ಕೆಲಸ ನಡೆದಿದೆ, ಮನೆ ಕೆಲಸ ನಡೆದಿದೆ, ಅದನ್ನು ತಡೆ ಹಿಡಿದು ಅದನ್ನು ತೆರವುಗೊಳಿಸಿ ರಾಜಕಾಲುವೆಗೆ ಇರತಕ್ಕಂಥ ಒಂದು ಪ್ರದೇಶವನ್ನು ರಕ್ಷಿಸಿ ಆ ರಾಜಕಾಲುವೆಯನ್ನು ನಿರ್ಮಾಣ ಮಾಡಿಕೊಡುವ ನಿಟ್ಟಿನಲ್ಲಿ ಮಾನ್ಯ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳು ಜೊತೆಯಾಗಿಯೇ ಈ ಒಂದು ಕೆಲಸವನ್ನು ಮಾಡಿಕೊಡಬೇಕಂತ ತಿಳ್ಕೊಂಡು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ, ಈ ಹಿಂದೆ ಏನೇ ಆಗಿರಬಹುದು, ಅದರ ಮುಂದೆ ಹಾಗಾಗದೇನೆ ಆ ಒಂದು ರಾಜಕಾಲುವೆ ವ್ಯಾಪ್ತಿಯಲ್ಲಿ ಯಾರ್ಯಾರು ತಂತಿ ಬೇಲಿ ಹಾಕಿಕೊಂಡಿದ್ದಾರೆ ಆ ತಂತಿ ಬೇಲಿಯನ್ನು ಕೂಡ ತೆರವುಗೊಳಿಸಿಕೊಡ್ಬೇಕು ಅಂತ ತಿಳ್ಕೊಂಡು ನಾವು ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂತಂದ್ರೆ ಹೀಗೆ ಹೋದ್ರೆ ಅಲ್ಲಿ ರಾಜಕಾಲುವೆ ಹೆಗ್ಗುರುತು ಕೂಡ ಉಳಿದೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಆದ್ದರಿಂದ ಆ ಒಂದು ಏನಾದರೂ ರಾಜಕಾಲುವೆಯನ್ನು ಕಬಳಿಸಿಕೊಂಡು ಅತಿಕ್ರಮಣ ಮಾಡಿದ್ದೇ ಆದರೆ ಆ 3ನೇ ವಾರ್ಡಿನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಾಗರಿಕರು ಮುಂದೆ ಪಶ್ಚಾತ್ತಾಪ ಪಡ್ತಕ್ಕಂಥ ಒಂದು ಸನ್ನಿವೇಶ ಒದಗಿ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ಹಾಗೆ ಆಗದಂತೆ ಮಾನ್ಯರು ಅದನ್ನು ತಡೆಗಟ್ಟಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟು ಸಾಧ್ಯವಾದಷ್ಟು ತೀವ್ರವೇ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಾಜಕಾಲುವೆಗಾಗಿ ಒಂದು ಬಜೆಟನ್ನು ಮತ್ತೆ ಅವರು ಮಂಡಿಸಿ ಅದನ್ನು ತಂದು ಆ ರಾಜಕಾಲುವೆ ನಿರ್ಮಾಣ ಮಾಡಿಕೊಡ್ಬೇಕಂತ ತಿಳ್ಕೊಂಡು ನಾವು ಒತ್ತಾಯಪೂರ್ವಕವಾಗಿ ಮಾನ್ಯರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಮತ್ತು ಆಗ್ರಹ ಮಾಡ್ಕೊಳ್ತಾ ಇದ್ದೇವೆ. ನಮ್ಮೆಲ್ಲ 3ನೇ ವಾರ್ಡಿನ ರಹವಾಸಿ ಸಂಘದ ಮತ್ತು 3ನೇ ವಾರ್ಡಿನ ನಿವಾಸಿಗಳ ಪರವಾಗಿ ನಾವು ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯರು ದಯವಿಟ್ಟು ಈ ಕೆಲಸವನ್ನು ಮಾಡಿಕೊಡ್ಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ನಾನು ತಮ್ಮಲ್ಲಿ ವಿನಂತಿ ಕೊಡ್ತಾ ಇದ್ದೇನೆ. ಮುಂದುವರೆದು ನಮ್ಮ ಈ
ಸೌಜನ್ಯಯುತ ಬೇಡಿಕೆಗೆ ಪುರಸಭೆಯಿಂದ ಯಾವುದೇ ರೀತಿ ಸ್ಪಂದನೆ ಸಿಗದೆ ಹೋದಾಗ ನಮ್ಮ ಸಂಘಟನೆ ಮೂಲಕ ವಾರ್ಡಿನ ಎಲ್ಲ ನಾಗರಿಕರನ್ನ ಕರೆದುಕೊಂಡು ಪುರಸಭೆ ಮುಂದೆ ಅತ್ಯುಗ್ರವಾದಂಥ ಹೋರಾಟವನ್ನು ಮಾಡುವಂಥದ್ದು ಅಥವಾ ಏನಾದರೂ ಅಹಿತಕರ ಘಟನೆಗಳಿಗೂ ಕೂಡ ಕಾರಣ ಆಗುವಂಥ ಒಂದು ಸಂದರ್ಭ ಬಂದರೂ ಬರಬಹುದು. ಹಾಗಾಗಿ ಇಂತಹ ಒಂದು ಉದಾಸೀನತೆ ಮತ್ತು ನಿರ್ಲಕ್ಷ್ಯದ ಧೋರಣೆಯನ್ನು ಖಂಡಿಸಬೇಕಾಗ್ತದೆ. ಯಾಕಂತಂದರೆ ಇವತ್ತು ನಾವು ಕೇವಲ ಮನವಿ ಪತ್ರ ಕೊಡ್ತಾ ಇದ್ದೀವಿ, ಮೌಖಿಕವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ, ಆದರೂ ಕೂಡ ನಮ್ಮ ಕರೆಗೆ ನಮ್ಮ ಕೂಗಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಮ್ಮ ಸೌಜನ್ಯತೆ ಇರತಕ್ಕಂಥ ಬೇಡಿಕೆಯನ್ನು ಹೊರತುಪಡಿಸಿ ಹೋರಾಟದ ವಿವಿಧ ರೂಪವನ್ನು ತೋರಿಸುವಂಥ ಅನಿವಾರ್ಯತೆ ನಮಗೆ ಬರ್ತದೆ. ಅತ್ಯುಗ್ರವಾದಂಥ ಹೋರಾಟವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಪುರಸಭೆಯ ಕಚೇರಿಯನ್ನು ಬೀಗ ಹಾಕಿ ಹೋರಾಟ ಮಾಡ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೋದು. ಅಂತಹ ಒಂದು ಅಹಿತಕರ ಸನ್ನಿವೇಶ ನಿರ್ಮಾಣ ಆದರೆ ಅದಕ್ಕೆ ಪುರಸಭೆನೇ ಹೊಣೆ ಆಗ್ತದೆ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮ ಸಂಘಟನೆ ಮೂಲಕ ಈಗ ನಾವು ಈ ಪುರಸಭೆಗೆ ತಿಳಿಸ್ತಾ ಇದ್ದೇವೆ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗದಂತೆ ತಾವೆಲ್ಲರೂ ಹೆಚ್ಚು ಮುತುವರ್ಜಿ ವಹಿಸಿ ಈ ಕೆಲಸವನ್ನು ಅತಿ ಶೀಘ್ರದಲ್ಲಿ ಮಾಡಿಕೊಡ್ಬೇಕಂತೇಳಿ ನಮ್ಮದು ಒತ್ತಾಯ ಇದೆ. ಹಾಗಾಗಿ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ಒತ್ತಾಯಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ದಯವಿಟ್ಟು ಮತ್ತೊಮ್ಮೆ ನಾವು ಮನವಿ ಮಾಡಿಕೊಡ್ತೇವೆ, ಇದನ್ನು ಅತಿ ಶೀಘ್ರದಲ್ಲೇ ನಮ್ಮ ಕೆಲಸವನ್ನು ಮಾಡಿಕೊಡ್ಬೇಕಂತ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ.